ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಎಗ್ ಮತ್ತು ಹಾಲು ಕರಿ ಮಾಡ್ತಾ ಇದ್ದೀನಿ. ನೋಡಿ, 4 ಎಗ್ಗನ್ನು ತೆಗೆದುಕೊಂಡಿದ್ದೀನಿ, ಬೇಯಿಸಿದ್ದೀನಿ. ಇದು ಆಲೂಗಡ್ಡೆ ಒಂದು 7 ತೆಗೆದುಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಪೀಸ್ಗಳನ್ನಾಗಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಚಾಕನಲ್ಲಿ ಕಟ್ ಮಾಡ್ಕೊಳ್ಳೋಣ. ಆಲೂಗಡ್ಡೆನ ಈ ರೀತಿ ಎಲ್ಲ ಚಾಕದಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆಲೂಗಡ್ಡೆನ. ಈಗ ಎಗ್ಗನ್ನು ಕೂಡ ನಾವು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕೈಯಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು ಎಗ್ಗನ್ನು ಪೀಸುಗಳಾಗಿ. ಇದು ಹೇಗಿದ್ರೂ ಪರವಾಗಿಲ್ಲ, ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಕರಿ ಮಾಡೋಣ. ಒಂದು ಬಾಣಲೆ ಇಟ್ಟು ಸ್ಟವ್ ಹಚ್ಚಿದ್ದೀನಿ. ಇದರಲ್ಲಿ ನೋಡಿ, ಈ ಸ್ಪೂನಲ್ಲಿ ಒಂದು 4 ಸ್ಪೂನು ಆಯಿಲನ್ನು ಹಾಕ್ತಾಯಿದ್ದೀನಿ. ಆಯಿಲ್ ಚೆನ್ನಾಗಿ ಹಾಕಬೇಕು ಇದಕ್ಕೆ. ಎಗ್ ಕರಿಗೆ ತುಂಬ ಚೆನ್ನಾಗಿರುತ್ತೆ ಹಾಲು ಎಗ್ ಕರಿ. ಅಷ್ಟು ಸಾಕು. ಅದರ ಜೊತೆ ನೋಡಿ, ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು 2 ಈರುಳ್ಳಿ ಮೀಡಿಯಮ್ ಸೈಜು ಹಾಕಿದ್ದೀನಿ. ಅದರ ಜೊತೆ ನೋಡಿ 2 ಲವಂಗ, 1 ಚಕ್ಕೆ ಹಾಕಿದ್ದೀನಿ. ಮತ್ತು ನೋಡಿ 2 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1/4 ಸ್ಪೂನಷ್ಟು ಹಾಕೋಣ. ಈಗ ಟೊಮೆಟೊ ಒಂದು 5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು. ಅದನ್ನು ಹಾಕಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಪ್ಲೇಟನ್ನು ಮುಚ್ಚೋಣ ಒಂದು 3 ನಿಮಿಷ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೇಟನ್ನು ಆಗಾಗ ತೆಗೆದು ಸ್ವಲ್ಪ ಈ ರೀತಿ ಕೈ ಆಡಿಸಿ ಮತ್ತೆ ಪ್ಲೇಟನ್ನು ಮುಚ್ಚೋಣ. ಈಗ ನಾವು 1 ಸ್ಪೂನ್ ಉಪ್ಪನ್ನು ಹಾಕೋಣ, ತಕ್ಕಷ್ಟು. ಮತ್ತೆ ಬೇಕಂದರೆ ಹಾಕ್ಕೋಬೋದು, ಏಕೆಂದರೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾವು ಉಪ್ಪನ್ನು ಸೇರಿಸಿದ್ರೆ ಬೇಗನೆ ಬೇಯುತ್ತೆ. ಈಗ ನೋಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಬಿರಿಯಾನಿ ಪುಡಿ, ಅರ್ಧ ಸ್ಪೂನ್ ಮಸಾಲೆ ಪುಡಿ, 1/4 ಸ್ಪೂನು ಅರಿಶಿನ ಪುಡಿ, ಇದೆಲ್ಲ ಕೂಡ ಹಾಕೋಣ. ಇಷ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತೆ 1 ನಿಮಿಷ ಹಂಗೆ ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಚ್ಚಿದ್ರೂ ಕೂಡ ತಳ ಹತ್ತದಿರ ಆಗಾಗ ಈ ರೀತಿ ಸೌಟಲ್ಲಿ ಕಳಿಸ್ಬೇಕಾಗತ್ತೆ. ಈಗ ನಾವು ಸ್ವಲ್ಪ ನೀರನ್ನು ಸೇರಿಸೋಣ. ನೋಡಿ, ಈ ಚೆಂಬಲ್ಲಿ ನಾನು ಎಷ್ಟು ನೀರು ಹಾಕ್ತಾಯಿದ್ದೀನಿ ಅಂತ 1 ಚೆಂಬ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕುದೀಲಿ ಇದು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು, ತೆಳ್ಳಗೆ ಇರಬಾರ್ದು. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಗ್ರೇವಿ ಇದು ಎಗ್ಗು ಮತ್ತು ಹಾಲು ಕರಿ ತುಂಬ ರುಚಿಯಾಗಿರುತ್ತೆ. ಈಗ ನೀವು ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಸೇರಿಸ್ಕೋಬೋದು. ಈಗ 1 ಕುದಿ ಬರಲಿ ಇದು. ಈ ಟೈಮ್ನಲ್ಲಿ ನೋಡಿ 1 ಕುದಿ ಬಂತು. ಈಗ ನಾವು ಆಲೂಗಡ್ಡೆ ಸೇರಿಸೋಣ.
ಇದು ಒಂದು ಕುದಿ ಬರಲಿ. ಆಲೂಗಡ್ಡೆ ಒಂದು ಕುದಿ ಬಂತು ನೋಡಿ. ಆಲೂಗಡ್ಡೆ ಒಂದು ಕುದಿ ಬಂದಾದಮೇಲೆ ಈಗ ನಾವು ಎಗ್ಗನ್ನು ಪೀಸ್ಗಳನ್ನಾಗಿ ಮಾಡಿರೋದನ್ನು ಹಾಕೋಣ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಇದು ಒಂದು 2-3 ನಿಮಿಷ ಕುದ್ದರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಘಮನೂ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೇನು ಆಗ್ತಾ ಬಂತು. ದೋಸೆ, ಪೂರಿ, ಚಪಾತಿ ಮತ್ತು ಪರೋಟ ಇಂಥವಕ್ಕೆಲ್ಲ ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ಏನು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ದರೆ ಇಡ್ಲಿ ತಿನ್ಬೇಕನ್ಸುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿನ್ನಿ. ನಾನು ದೋಸೆಗೆ ಮಾಡಿದ್ದೀನಿ ಇವತ್ತು. ಸಂಡೇ ದೋಸೆ ಸ್ವಲ್ಪ ಲೇಟಾಗಿ ಇದ್ದು ದೋಸೆ ಮಾಡ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡು ದೋಸೆ ಮಾಡ್ಕೊಂಡ್ರೆ ಲೇಟಾಗಿ ಎದ್ದೇಳ್ಬೋದು ಅಂತ ದೋಸೆ ಮಾಡೋದು. ಈ ರೀತಿ ನಾವು ಕರಿ ಮಾಡ್ಕೊಂಬಿಟ್ರೆ ಎಗ್ಗು ಹಾಲು ಕರಿ ಬಹಳ ಚೆನ್ನಾಗಿರುತ್ತೆ. ಆಯ್ತು ಫ್ರೆಂಡ್ಸ್, ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.